ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಚಾಲಕನ ವಿಚಾರವಾಗಿ ಜೆಸಿಬಿ ಮಾಲೀಕನೋರ್ವ ಮತ್ತೋರ್ವ ಜೆಸಿಬಿ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೋರಕೋಟೆ ಗ್ರಾಮದ ಬಳಿ ಕೇಳಿಬಂದಿದೆ. ಜೆಸಿಬಿ ಮಾಲೀಕ ಮಧು ಮಾಧ್ಯಮಗಳೊಂದಿಗೆ ಮಾತನಾಡಿ, ಪುಲಗೋರಕೋಟೆ ಗ್ರಾಮದ ಹೊರವಲಯದ ತೋಟದಲ್ಲಿ ಮನೆ ಕಟ್ಟಿಕೊಂಡು ವ್ಯವಸಾಯದ ಜೊತೆಗೆ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ನಮ್ಮ ಜೆಸಿಬಿ ಚಾಲಕ ಆಂಧ್ರಪ್ರದೇಶದವನಾಗಿದ್ದು ಹಲವು ವರ್ಷಗಳಿಂದ ನಮ್ಮ ಚಾಲಕನಾಗಿದ್ದಾನೆ. ಕೆಲವು ದಿನಗಳು ಕೋಲಗುರ್ಕಿ ಗ್ರಾಮದ ಮೋಹನ್ ಮಾಲೀಕತ್ವದ ಜೆಸಿಬಿಗೆ ಚಾಲಕನಾಗಿ ಕೆಲಸ ನಿರ್ವಹಿಸಿ ಹಣಕಾಸಿನ ವ್ಯವಹಾರವಾಗಿ ಕೆಲಸ ಬಿಟ್ಟು ಪುನಃ ನಮ್ಮ ಜೆಸಿಬಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದು 2,000 ರೂಪಾಯಿ ಹಣ ಕೊಡಬೇಕು ಎಂದು ಬಂದು ಕೇಳಿದಂತಹ ವೇಳೆ ನಾನು ಕೊಡುತ್ತೇನೆ ಎಂದು ಹೇಳಿದ್ದೆ. ಆದರೆ ಹಣ ಬೇಡ ಎಂದು ವಾಪಸ್ಸು ಹೋಗಿದಂತಹ ಮೋಹನ್ ಕಳೆದ ರಾತ್ರಿ ಏಕಾಏಕಿ 13 ಜನರ ಗುಂಪು ಕಟ್ಟಿಕೊಂಡು ರಾತ್ರಿ ನಮ್ಮ ಮೇಲೆ ಬಂದು ಹಲ್ಲೆ ಮಾಡಿದ್ದಾನೆಂದು ಮಧು ಆರೋಪಿಸಿದ್ದಾರೆ. ಘಟನೆ ಕುರಿತು ರಾಯಲ್ಪಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ. ನಾವು ಒಂಟಿ ಮನೆಯಾಗಿದ್ದು ನಮಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಮಗೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ವರದಿ ಅರುಣ್ ಕುಮಾರ್, HM, ಎಎಸ್ಎಸ್ ನ್ಯೂಸ್. ಚಂದ್ರಶೇಖರ್ ಅಂತ ಇಲ್ಲಿ ಒಂಟಿ ಮನೆಯಲ್ಲಿ ವಾಸವಾಗಿದ್ದೀವಿ ಸರ್. ನಮ್ಮ 7 ವರ್ಷದಿಂದ ನಮ್ಮ ಹತ್ರ ಒಬ್ಬ ಹುಡುಗ ಇದ್ದ. ಅಲ್ಲಿ ಅವ್ರ ಗಾಡಿಗೆ ಹೋಗಿದ್ರಂತೆ. ಅವ್ರ ಮೊನ್ನೆ ನಮ್ಮ ಮನೆ ಹತ್ರ ಬಂದರು. 2,000 ರೂಪಾಯಿ ಕಾಸು ಕೊಡಬೇಕು ಅಂದರು. ನಾನು ಕಾಸು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಏನಂದ್ರೆ ಇವಾಗ ಕಾಸು ಬೇಡ, ಹೋಗ್ತೀನಿ ಅಂತ ಹೊಟ್ಟೋದ್ರು. ರಾತ್ರಿ ಏಕಾಏಕವಾಗಿ ಬಂದು 13 ಜನ ಬಂದು ಗಾಡಿಗಳೆಲ್ಲ ತಂದು ಇಲ್ಲೇ ಮಡಗಿ ಅವ್ರು ಮತ್ತೆ ಎತ್ಕೊಂಡು ಗಾಡಿ ಎಲ್ಲ ಪೊಲೀಸವ್ರು ಎತ್ಕೊಂಡು ಹೋಗಿದ್ದಾರೆ. ಏನು ಸರ್, ಪೊಲೀಸವ್ರು ಎತ್ಕೊಂಡು ಹೋಗಿದ್ದಾರೆ. ಏನು ವಿಚಾರಕ್ಕೆ ಸರ್ ನನಗೆ ಗೊತ್ತಾಗ್ಲಿಲ್ಲ ಸರ್. ನಾನು 2,000 ರೂಪಾಯಿ ಕೊಡ್ತೀನಿ ಅಂದರು. ಯಾರಿಗೆ? ಅವ್ರಿಗೆ, ಮೋಹನ್ ಕುಮಾರ್ಗೆ. ಮೋಹನ್ ಕುಮಾರ್ಗೆ ನೀವೇನು ಕೊಡಬೇಕು ಅವ್ರಿಗೆ? ಯಾಕಂದ್ರೆ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನಲ್ಲ ಜೆಸಿಬಿ ಆಪರೇಟ್ರು, ಅವನು ಸಾಲ ಇದ್ದಾನೆ ಅಂದಕ್ಕೋಸ್ಕರ ಆತನಿಗೆ ನಾನು ಕಾಸು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಇವಾಗ ಕಾಸು ಒದ್ದಪ್ಪ ಪೋತಾಮಂತ ಹೊಟ್ಟೋದ್ರು ಅವರು. ಸರ್ ಆಯ್ತು ಅಂತ ಸುಮ್ಮನೆ ಇದ್ವಿ. ರಾತ್ರಿ ಏಕಾಏಕವಾಗಿ ಒಂದೇ ಮನೆ ಇರೋದು, ಅವರೆಲ್ಲ ಬಂದ್ಬಿಟ್ಟು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ರಾಡು ಅದೇನೋ ಇದೆ, ಈ ಥರ ಟ್ವಿಸ್ಟ್ ಮಾಡ್ತಾರಲ್ಲ ಸರ್, ಯೂಟ್ಯೂಬಲ್ಲಿ ಬರುತ್ತಲ್ಲ, ಅಂಥದ್ದೆಲ್ಲ ಎತ್ಕೊಂಡು ಬಂದು ಚುಚ್ಚಕ್ಕೆ ಬಂದರು. ತಪ್ಪಿಸ್ಕೊಂಡು ಹೋಗಿದ್ದೀವಿ. ನಮ್ಮ ಹೆಂಗಸರಿಗೂ ಏಟು ಬಿದ್ದಿದೆ ನೋಡಿ. ನನ್ನ ಕಾಲಿಗೆ ಎಲ್ಲ ಹಿಡ್ ಬಿದ್ದಿದೆ. 13 ಜನ ಬಂದು 4 ಜನ ಹಿಡ್ಕೊಂಡು ಮಿಕ್ಕಿದವರೆಲ್ಲ ಚೆನ್ನಾಗಿ ಹೊಡೆದು ಹೋಗವ್ರೆ. ಎಷ್ಟೊತ್ತಲ್ಲಿ ಸರ್? ರಾತ್ರಿ 10 ಗಂಟೆಯಲ್ಲಿ ಸರ್. ಕಂಪ್ಲೇಂಟ್ ಪೊಲೀಸರಿಗೆ? ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ರಾತ್ರಿ ಏನಾದ್ರು ಪೊಲೀಸರು ಬಂದಿದ್ರು? ರಾತ್ರಿ ಪೊಲೀಸವ್ರು ಬಂದಿದ್ರು. ಪೊಲೀಸ್ ಜೀಪ್ ಬರೋಷ್ಟೊತ್ತಿಗೆ ಇವ್ರು ಓಡ್ಬಿಟ್ರು ಸರ್ ಇಲ್ಲಿಂದ. ಏನ್ ಹೆಸರು? ಆತ್ಮ ಹೆಸರು? ಸರ್ ಮೋಹನ್ ಗೌಡ ಅಂತ. ಯಾವ ಊರು? ಕೂಲ್ಗುರ್ಕಿ ಸರ್. ನಿಮ್ಗೆ ಪರ್ಸನಲ್ ಆಗಿ ಏನು ಗಲಾಟೆ ಇಲ್ಲ? ಪರ್ಸನಲ್ ಆಗಿ ನಮ್ಗೆ ಏನು ಗಲಾಟೆ ಇಲ್ಲ ಸರ್. ಅವ್ರಿಗೇನಾದ್ರು ಇದ್ರೆ ತೋರಿಸಿ ಸರ್, ಬೇಕಾದ್ರೆ. ಅವ್ರಿಗೂ ನಮ್ಗೇನು ಗಲಾಟೆ ಇಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ತಮ್ಮ ಬೇಡಿಕೆ ಏನು? ತಮ್ಮ ಬೇಡಿಕೆ ಏನಂದ್ರೆ ನಮಗೆ ನ್ಯಾಯ ದೊರಸ್ಕೊಡ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಇವಾಗ ಒಂಟಿ ಮನೆಯಲ್ಲಿದ್ದೀವಿ ನಾವು. ನಮಗೆ ಮತ್ತೆ ಅವ್ರು ಈ ತರ ಬಂದು ಏನಾದ್ರು ಮಾಡಿದ್ರೆ ನಮ್ಗೆ ಯಾವ ತರ ಜವಾಬ್ದಾರಿ ಏನಿರ್ಬೇಕು ಅಂತ ನೀವು ನ್ಯಾಯ ದೊರಸ್ಕೊಡಿ ಸರ್, ಸಾಕು.